ಇವತ್ತು ಯಾವ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದರೆ, ಇವರು ಈ ಥರ ಮಲಗಿದಲ್ಲೇ ಆಗಿದ್ದಾರೆ. ಮಗಳ ಹತ್ರ ಎಲ್ಲಾದ್ರೂ ಹಾಸ್ಪಿಟ್ಲಿಗೆ ಕರ್ಕೊಂಡು ಒಂದು ವಿಷಯದಾದ್ರೂ ಇಂಜೆಕ್ಷನ್ ಕೊಟ್ಟು ಸಾಯಿಸಿ ಅಂತ ಏನಾದರೂ ಹೇಳ್ತೀನಿ. ಮಾತ ಜನಕ್ಲೆಡ ನಟ್ಟು ನೊಂದುಲೆ ನಮ್ಮ ನುಂಜಿ ಒರ್ಪದ್ ಕೊರ್ಲೆ. ಸ್ನೇಹಿತರೆ ನಮಸ್ಕಾರ. ವ್ಲಾಗ್ ವಿತ್ ಹೇಮಂತ್ ಸಂಪಾಜೆ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ಎಲ್ಲರಿಗೂ ಈ ಒಂದು ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕಷ್ಟ, ಸುಖ, ನೋವು ಎಲ್ಲವೂ ಕೂಡ ಬರುತ್ತೆ. ಕೆಲವು ಸಲ ಅದು ಅಚಾನಕ್ಕಾಗಿ ಬರುತ್ತೆ, ಹಠಾತ್ತಾಗಿ ಬರುತ್ತೆ. ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಫ್ಯಾಮಿಲಿಗೆ ನಾವು ರಕ್ಷಣೆ ಕೂಡ ಮಾಡ್ಕೊಂಡಿರಲ್ಲ. ಅಂತಹ ಸಂದರ್ಭದಲ್ಲಿ ನಾವು ಹತಾಶರಾಗಿ ಹೋಗ್ತೇವೆ, ಕುಗ್ಗಿ ಹೋಗ್ತೇವೆ, ಆತ್ಮವಿಶ್ವಾಸವನ್ನು ಕಳೆದುಕೊಳ್ತೇವೆ. ಮುಂದೆ ಬದುಕಲ್ಲಿ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ನಿರ್ಧಾರಕ್ಕೆ ಬಂದು ಬಿಡ್ತೇವೆ. ಅದರಲ್ಲಂತೂ ಸಮಾಜದಲ್ಲಿ ಕೆಲವು ಸಲ ಒಂಟಿಯಾಗಿ ಮಹಿಳೆಯರು ಹೋರಾಡ್ತಾ ಇರ್ತಾರೆ. ತಮ್ಮ ಬದುಕನ್ನು ಕಟ್ಟಿಕೊಳ್ಬೇಕು, ಫ್ಯಾಮಿಲಿಯನ್ನು ರಕ್ಷಣೆ ಮಾಡಬೇಕು ಅಂತ ಹೇಳುವಂಥ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಬದುಕನ್ನು ಕಟ್ಕೊಳ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಅವರಿಗೆ ಏನಾದರೂ ಆಘಾತ ಆದಾಗ ಯಾರಿರ್ತಾರೆ ಕುಟುಂಬಕ್ಕೆ? ಯಾರೂ ಇರಲ್ಲ. ಅಂತಹ ಒಂದು ಸ್ಥಿತಿಯನ್ನು ನಾವಿವತ್ತು ನೋಡ್ಬೋದು. ನಾವಿವತ್ತು ಕಾರ್ಕಳದ ಮಂಜರಪಲ್ಕೆ ಅನ್ನುವಂಥ ಒಂದು ಜಾಗದಲ್ಲಿ ಇದ್ದೇವೆ. ಇವರ ಹೆಸರು ಲತಾ ಅಂತ ಹೇಳಿ. ಇವರು ಅನಾರೋಗ್ಯ ಪೀಡಿತರಾಗಿದ್ದಾರೆ. ಇವರಿಗೆ ಒಂದು ಕೈ ಕಾಲು ಯಾವುದು ಕೂಡ ಅವರಿಗೆ ಬರಲ್ಲ. ಒಂದು ಪ್ಯಾರಲಿಸಿಸ್ ಅಟ್ಯಾಕ್ ಆಗಿದೆ ಅವರಿಗೆ. ಜೊತೆಗೆ ಅವರ ಬ್ರೈನಲ್ಲಿ ಅವರಿಗೆ ಕ್ಲಾಟ್ ಆಗಿದೆ. ಇದರಿಂದಾಗಿ ನೋಡಿ, ಕಳೆದ 2 ತಿಂಗಳ ಹಿಂದೆ ಅವರು ಚೆನ್ನಾಗಿದ್ದರು. ಆದರೆ ಕಳೆದ 1 ತಿಂಗಳಿಂದ ಅಕ್ಷರಶಃ ಅವರ ಬದುಕಲ್ಲಿ ನರಕಯಾತನೆ ಆಗಿಬಿಟ್ಟಿದೆ. ಅವರ ಕುಟುಂಬದಲ್ಲಿ ಇವರೇ ದುಡಿತಾ ಇದ್ದಿದ್ದು. 3 ಜನರನ್ನು ಸಾಕ್ತಾಯಿದ್ರು ಅವರು. ಅವ್ರ ಯಜಮಾನರವ್ರ ಜೊತೆಗಿಲ್ಲ ಇವತ್ತು. ಆದರೆ ಅವರು ಒಂದು ಮಗಳು, ವಯಸ್ಸಾದಂತಹ ತಂದೆ ಮತ್ತು ತಾಯಿ, ಇವ್ರನ್ನ ಸಾಕ್ತಾಯಿದ್ರು. ಇವರೇ ಕುಟುಂಬಕ್ಕೆ ಆಧಾರ ಆಗಿದ್ರು. ಮಗಳನ್ನು ಓದಿಸ್ತಾಯಿದ್ರು. ಆದರೆ ಇವತ್ತು ಯಾವ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದರೆ, ಇವರು ಈ ಥರ ಮಲಗಿದಲ್ಲೇ ಆಗಿದ್ದಾರೆ. ಒಂದು ಕಡೆಯಲ್ಲಿ ಮಗಳ ಶಿಕ್ಷಣ ಹೋಯಿತು, ನನಗೆ ಬಾಡಿ ಕಟ್ಟಬೇಕು, ರೇಷನ್ ಇಲ್ಲ, ತಿಂಗಳಾದರೆ ಬಾಡಿ ಕೇಳ್ತಾರೆ ಓನರ್ಸ್ ಬಂದು. ಅಂಥ ಸಂದರ್ಭದಲ್ಲಿ ನನಗೆ ಕಾಲ್ಗಳು ನಿರಂತರವಾಗಿ ಕಾಲ್ ಬರ್ತಾಯಿತ್ತು. ನಮ್ಗೆ ಏನಾರು ಒಂದು ಸಹಾಯ ಮಾಡಿ ಅಂತೇಳಿ. ನಾನು ಸುಮಾರು ಸಲ ಹೇಳಿದೆ, ಅಷ್ಟು ದೂರದಿಂದ ನಾನು ಬರಬೇಕಲ್ಲ ಅಂತ ಹೇಳಿದೆ. ಆದರೆ ನನ್ನ ಮನಸ್ಸು ತಡಿಲಿಲ್ಲ, ಇಲ್ಲಿ ಬಂದಿದ್ದೇನೆ ಇವತ್ತು. ಆದರೆ ಅಮ್ಮನ ಮುಖ ನೋಡಿದಾಗ ನನಗೆ ಅನಿಸ್ತಾ ಇತ್ತು, ಅವರು ಎಷ್ಟು ನೋವು ಪಡೆದಾರೆ. ಮಲಗಿದಲ್ಲೇ ಇದ್ದರೆ. ಅವರಿಗೆ ಕನಿಷ್ಠ ಅವರಿಗೆ ಅವರ ಮುಂದಿನ ಜೀವನ ಏನು ಅನ್ನೋದೇ ಅವರಿಗೆ ಗೊತ್ತಿಲ್ಲ. ಈಗ ಆ ಸ್ಥಿತಿಯಲ್ಲಿ ಅವರ ಕುಟುಂಬ ಇದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಅಮ್ಮ ಇದ್ದಾರೆ. ಇವರಿಗೆ ಕಣ್ಣು ಕಾಣಲ್ಲ, ನಡಿಲಿಕ್ಕೆ ಆಗೋದಿಲ್ಲ. ಇವರಿಗೆ ಏನು ಕೆಲಸ ಮಾಡೋಕ್ಕೆ ಇವರಿಗೂ ಸಾಧ್ಯದ ಅಲ್ಲದಂಥ ಪರಿಸ್ಥಿತಿ. ಅಲ್ಲಿ ಅವರ ಮಗಳು ಇದ್ದಾಳೆ. ಶಿಕ್ಷಣವನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ತಾಯಿಗೆ ಚಿಕಿತ್ಸೆಗೆ ಅಂತ ಜೊತೆಯಾಗಿ ನಿಂತಿರುವಂಥ ಮಗಳು, PUC ಓದ್ತಾ ಇರುವಂಥ ಮಗಳು, ಜೊತೆಗೆ ವಯಸ್ಸಾದ ತಂದೆ ಅನಾರೋಗ್ಯ ಪೀಡಿತರು. ಅವರಿಗೂ ಏನು ಕೆಲಸ ಮಾಡೋಕ್ಕಾಗಲ್ಲ. ಇವರು 3 ಜನರನ್ನು ಸಾಕ್ತಾ ಇದ್ದವರೇ ಇವತ್ತು ಲತಾ ಅವರು. 3 ಜನರನ್ನು ಸಾಕ್ಕೊಂಡು ಏನೋ ಜೀವನ ಕಟ್ಕೊಂಡಿದ್ರು. ಇಲ್ಲ, ನಾನಾದರೂ ಸಾಕ್ತೀನಿ, ಈ ಕುಟುಂಬವನ್ನು ಹೇಗಾದರೂ ಮಾಡಿ ಪಾರು ಮಾಡ್ತೇನೆ ಅಂತ. ಆದರೆ ಆ ಲತಾ ಅವರು ಇವತ್ತು ಈ ಥರ ಮಲ್ಕೊಂಡು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದರೆ, ನಿಜಕ್ಕೂ ಕೂಡ ನನಗೇನೆ ಅದನ್ನು ಆ ನೋವು. ಯಾಕಂತ ಹೇಳಿದ್ರೆ, ನಾವು ಫ್ಯಾಮಿಲಿ ಇರುವವರು, ನಾವು ಕೂಡ ದಿನನಿತ್ಯ ನೋಡ್ತಾ ಇರ್ತೇವೆ. ಯಾಕೆಂದರೆ ಕಷ್ಟ ಅಂತ ಹೇಳೋದು ಬಂದಾಗ ಉಂಟಲ್ಲ, ಮೇಲಿಂದ ಮೇಲೆ ಬರ್ತಾ ಇರ್ತದೆ. ಏನು ಮಾಡೋಕ್ಕಾಗೋದಿಲ್ಲ. ನಮ್ಮನ್ನು ಏನು ರಕ್ಷಣೆ ಮಾಡ್ಕೊಳ್ಳಿಕ್ಕೂ ಸಾಧ್ಯವಾಗದಂಥ ಪರಿಸ್ಥಿತಿ ನಿರ್ಮಾಣ ಆಗಿ ಹೋಗಿರುತ್ತೆ. ಅವ್ರ ನೋವು ಏನು ಅಂತ ಕೇಳೋಣ. ಮೊದಲಿಗೆ ಲತಾ ಅವ್ರದ್ದು. ಲತಾ ಅವರೇ, ನೀವು ಒಬ್ಬರು ನರ್ಸ್ ಆಗಿದ್ದವರು. ನನಗೆಲ್ಲದಕ್ಕಿಂತ ಮುಖ್ಯ, ಇವರು ವೀಕ್ಷಕರೇ, ಇವರು ನರ್ಸು. ಸಕಲೇಶ್ಪುರದಲ್ಲಿ ನರ್ಸಾಗಿ ಕೆಲಸ ಮಾಡ್ತಾ ಇದ್ದವರು. ಇನ್ನೊಂದು ಜೀವವನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದವರು. ಅದರಲ್ಲೂ ಕೂಡ ಈ ಆ್ಯಂಬುಲೆನ್ಸ್ಗಳಲ್ಲಿ ಕಾರ್ಯನಿರ್ವಹಿಸ್ತಿದ್ದಂತಹ ನರ್ಸು ಇವರು. ಇವತ್ತು ಅವರು ಯಾವ ಸ್ಥಿತಿಗೆ ಬಂದು ತಲುಪಿ ಹೋದರು ಅಂತ ಹೇಳಿದರೆ, ಅವರಿಗೆ ಅದನ್ನು ಸಹಿಸಿಕೊಳ್ಳಿಕ್ಕಾಗೋ ಸಾಧ್ಯತೆ. ಹೇಗಾದರೂ ಮಾಡಿ ನಾನು ಪಾರಾಗಬೇಕು ಅಂತ ಹೇಳಿದರೆ ತುಂಬ ದುಡ್ಡು ಬೇಕು. ಎಲ್ಲಿಂದ ಖರ್ಚು ಮಾಡೋ ಅಂತ ಕೇಳಿದರೆ ಅವ್ರಿಗೆ ಖರ್ಚು ಮಾಡಲಿಕ್ಕೆ ದುಡ್ಡಿಲ್ಲ. ಇಂಥ ಸ್ಥಿತಿಯಲ್ಲಿ ಒಂದು ಹೊತ್ತಿನ ಊಟಕ್ಕೂ ತುಂಬ ಕಷ್ಟಪಡ್ತಾ ಇದ್ದೀವಿ ಅಣ್ಣ. ಒಬ್ಳು ಮಗಳು ಇಟ್ಕೊಂಡು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ಒಂದೊಂದ್ಸಲ ಅನಿಸುತ್ತೆ, ಏನಾದರೂ ಮಾಡ್ಕೊಂಡು ಸತ್ತಿ ಹೋಗ್ಬಿಡು ಅಂತ ಅನ್ನಿಸ್ತಿದೆ ನನಗೆ. ವಯಸ್ಸಾದ ಅಮ್ಮನಿಗೆ ಕಣ್ಣು ಕಾಣೋದಿಲ್ಲ, ಅಪ್ಪನಿಗೂ ದುಡಿಯೋಕ್ಕಾಗ್ತಾ ಇಲ್ಲ. ಮಗಳು ಕೂಡ ಎಜುಕೇಷನ್ ನನ್ನಿಂದ ಅರ್ಧದಲ್ಲಿ ನಿಂತೋಗಿದೆ. ಮನೆ ಬಾಡಿಗೆ ಕಟ್ಟೋಕ್ಕೂ ಕೂಡ ಆಗ್ತಾ ಇಲ್ಲ ಅಣ್ಣ. ಮನೆ ಕೂಡ ಖಾಲಿ ಮಾಡಿ ಅಂತ ಹೇಳ್ತಿದ್ದಾರೆ. ಏನು ಮಾಡಬೇಕು, ವಿಷ ಕೊಡು ಸಾಯೋ ಅನ್ನೋ ಪರಿಸ್ಥಿತಿ ಬಂದು ನಿಂತಿದೆ. ದಯವಿಟ್ಟು ನನಗೆ ಹಣ ಭಿಕ್ಷೆ ಕೊಡಿ ಅಣ್ಣ, ದಯವಿಟ್ಟು ಧನ ಸಹಾಯ ಮಾಡಿ. ನಮ್ಮ ಫ್ಯಾಮಿಲಿನ ಸೇವೆ ಮಾಡಿ ಪುಣ್ಯ ಸಿಗ್ತದೆ ಅಣ್ಣ ನಿಮಗೆ. ನೋಡೋರಲ್ಲ, ಇವತ್ತು ಲತಾ ಅವರು ಹೇಳಿರುವಂಥ ಮಾತನ್ನು
ಅವರು ಫ್ಯಾಮಿಲಿ ಸೇವ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಂಗೆ ಗೊತ್ತು, ನಮ್ಮ ಕರ್ನಾಟಕದ ಜನ, ಹೊರಗಡೆ ನೋಡ್ತಿರುವಂಥ ಕನ್ನಡಿಗರು, ನನಗೆಲ್ಲ ಅವರು ಎಷ್ಟು ಒಳ್ಳೆ ಮನಸ್ಸಿನವರು ನನಗೆ ಗೊತ್ತು. ಇಂಥ ಕಷ್ಟ ಅಂತೇಳಿ ಬಂದಾಗ ಯಾವತ್ತೂ ಕೈ ಬಿಡಲಿಲ್ಲ. ನಮ್ಮ ಚಾನಲ್ ಮೂಲಕ ಎಲ್ಲರೂ ಕೂಡ ನೀವು ಕೈ ಎತ್ತಿ ಜನರಿಗೆ ಕೊಟ್ಟಿದ್ದೀರಿ. ಎಷ್ಟೋ ಸಲ ನಾವು ನಿಮ್ಮ ಹತ್ರ ಮನವಿ ಮಾಡ್ಕೊಂಡಾಗ ಸ್ಪಂದಿಸಿದ್ದೀರಿ. ಅದೇ ರೀತಿ ಇವತ್ತು ನೀವು ಲತಾ ಅವರಿಗೆ ಸ್ಪಂದಿಸ್ತೀರಿ ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ಅವರೊಬ್ಬರು ಆರೋಗ್ಯ ಕಾರ್ಯಕರ್ತರಾಗಿದ್ದವರು, ಮತ್ತು ಅವರ ಆರೋಗ್ಯವನ್ನು ಕಳ್ಕೊಂಡಿದ್ದಾರೆ. ಮಗಳ ಶಿಕ್ಷಣ ಅರ್ಧಕ್ಕೆ ನಿಂತೋಗಿದೆ. ಆ ಮಗು ಪಾಪ ಏನು ಮಾಡಲಿಕ್ಕೆ ನಂಗೆ ಫೋನ್ ಮಾಡ್ತಿದ್ದೆ. ಆ PUC ಓದ್ತಿರುವಂಥ ಹುಡುಗಿ ಅವ್ರು ಫೋನ್ ಮಾಡ್ತಾಯಿದ್ರು, ನನಗೆ ಹೇಳ್ತಾಯಿದ್ರು, ಸರ್ ಹೇಗಾದರೂ ಒಮ್ಮೆ ಬನ್ನಿ ಸರ್, ಏನಾದರೂ ನಮಗೆ ಹೆಲ್ಪ್ ಮಾಡಿ, ಯಾರೂ ಇಲ್ಲ ನಮ್ಮ ಜೊತೆ ಅಂತೇಳಿ. ಆವಾಗ ನನಗೆ, ನಾನು ಆ್ಯಕ್ಚುಲಿ ಹೇಳ್ಬೇಕು ಅಂತಾರೆ, ನಾನು ಪರ್ಸ್ನಲ್ಲಾಗಿ ಬೇರೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿದ್ದೆ. ನನ್ನ ತಂದೆ, ನನ್ನ ಅಪ್ಪ ಡೆತ್ ಆಗಿದ್ರು. ಅಂಥ ಸಂದರ್ಭದಲ್ಲಿ ನಾನು ಅಲ್ಲಿ ಇದ್ದೆ. ಆದರೆ ನನ್ನ ನೋವನ್ನೆಲ್ಲ ಮರೆತು ಈ ಫ್ಯಾಮಿಲಿ ಜೊತೆ ಇವತ್ತು ಬಂದಿದ್ದೀನಿ. ಏನಾದರೂ ಅವರಿಗೆ ಹೆಲ್ಪ್ ಆಗ್ತದೆ ಅನ್ನುವಂತಹ ಭಾವನೆ. ಹಾಗೆ ಇವತ್ತು ಲತಾ ಅವರೇ, ನೀವು ನರ್ಸಿಂಗ್ ಮಾಡಿದಿರಿ ಅಂತ ಹೇಳಿದ್ರಿ. ಆದರೆ ನರ್ಸಿಂಗ್ ಮಾಡಿ ಸಕಲೇಶ್ಪುರದಲ್ಲಿ ಡ್ಯೂಟಿ ಮಾಡಿದ್ರಿ. ಯಾವ ಥರ ಡ್ಯೂಟಿ ಮಾಡಿದ್ರಿ? ಎಲ್ಲಿ? ಜನರಲ್ ಕ್ಲಿನಿಕಲ್ಲಿ ಅಣ್ಣ, ನಾಗಾರ್ಜುನ ಕ್ಲಿನಿಕ್ ಅಂತೇಳಿ ಸಕಲೇಶ್ಪುರದಲ್ಲಿ, ಅಲ್ಲೇ ವರ್ಕ್ ಮಾಡಿರೋದು. ಫಸ್ಟು ಡೆಂಟಲ್ ಕ್ಲಿನಿಕಲ್ಲಿದೆ 8 ವರ್ಷ ಮಾಡಿದ್ದೀನಿ. ಅದಾದ ನಂತರ ಜನರಲ್ ಕ್ಲಿನಿಕಲ್ಲಿ ಮಾಡಿರೋದು ಅಣ್ಣ, ಪ್ರೈವೇಟ್ ಕ್ಲಿನಿಕ್ಗೆ ಅದ್ರಲ್ಲಿ ಮಾಡಿರೋದು. 4 ವರ್ಷ ಮಾಡಿದ್ದೀನಿ ಅಣ್ಣ ಅಲ್ಲಿ. ನಾಗಾರ್ಜುನ ಡಾಕ್ಟ್ರ್ ಅಂತ ಹೇಳಿ ಅವರು. 4 ವರ್ಷ ಮಾಡಿದ್ರಿ? ಹೌದು. ಓಕೆ, ನಿಮಗೆ ಈಗ ಕೆಲಸ ಮಾಡ್ಕೊಂಡಿದ್ದ ನೀವು ಸಕಲೇಶ್ಪುರದಿಂದ ಹೇಗೆ ನೀವು ಕಾರ್ಕಳದ ಈ ಒಂದು ಪ್ರದೇಶ? ಮಗಳ ಎಜುಕೇಷನಿಗೋಸ್ಕರ ಬಂದಿದ್ದಣ್ಣ. ಅವಳು ನರ್ಸಿಂಗ್ ಮಾಡಬೇಕು ಅಂತಂದ್ಲು. ಅವಳ ಎಜುಕೇಷನಿಗೋಸ್ಕರ ಇಲ್ಲಿ ಮಂಗಳ ಕಾಲೇಜಲ್ಲಿ ಸೇರಿಸೋದಕ್ಕೋಸ್ಕರ ಇಲ್ಲಿ ಬಂದಿದ್ದಣ್ಣ ನಾವು. ನೀವು ಕಾಲೇಜಿಗೆ ಸೇರಿಸಿದ್ರಿ? ಹೌದು. ನಿಮಗೆ ಯಾವಾಗ ಈ ಫಸ್ಟ್ ಅಟ್ಯಾಕ್ ಆಗಿದೆ ಯಾವಾಗ, ಮತ್ತೆ ಯಾವ ಥರ ನೀವು ಟ್ರೀಟ್ಮೆಂಟ್ಸ್ ಆಗಿತ್ತು ಅನ್ನೋದನ್ನ ಹೇಳ್ಬೋದಾ? 30ನೇ ತಾರೀಕಲ್ಲಿ ಅಣ್ಣ. ಫಸ್ಟು ಜುಲೈ ಅಲ್ಲ, ಮೇ ತಿಂಗಳು, ಮೇ 30ಕ್ಕೆ ಫಸ್ಟು ನನಗೆ ಮಾರ್ನಿಂಗ್ ಎದ್ದೇಳುವಾಗ ಕೈ ಫುಲ್ಲು ಹಾಗೆ ಬಿದ್ದೋಗ್ತಾ ಇತ್ತು. ನನಗೆ ಆವಾಗಲೇ ಅನ್ನಿಸ್ತು ನನಗೆ ಸ್ಟ್ರೋಕ್ ಅಟ್ಯಾಕ್ ಆಗಿದೆ ಅಂತ ಹೇಳಿ. ಕಾರ್ಕಳ ಗೌರ್ಮೆಂಟಿಗೆ ಹೋಗುವ ಅಂತೇಳಿ ಪಕ್ಕದ ಮನೆಯವರು ಅಲ್ಲಿಗೆ ಹೋಗೋಣ ಅಂತೇಳಿ ಕರ್ಕೊಂಡು ಹೋದ್ರು, ಅವರು ಮತ್ತು ಮಗಳೆಲ್ಲ ಸೇರಿ. ಅಲ್ಲಿಗೆ ಹೋಗುವಾಗ ಅವ್ರು ಹೇಳಿದ್ರು MRI ಸ್ಕ್ಯಾನ್ ಆಗಬೇಕಾಗುತ್ತೆ, ಬ್ರೈನಿಂದ ಏನಾದರೂ ಪ್ರಾಬ್ಲಮ್ ಆಗಿರುತ್ತೆ ಅಂಥೇಳಿ ಅಜರಕಾಡಿ ಕರ್ಕೊಂಡೋದ್ರು ಅಲ್ಲಿಂದ ಆಂಬುಲೆನ್ಸಲ್ಲಿ. ಅಲ್ಲಿಗೆ ಹೋದ್ಮೇಲೆ ಅಲ್ಲೊಂದು ನನಗೊಂದು ಇಂಜೆಕ್ಷನ್ ಕೊಟ್ಟರು ಸರ್. ಅಲ್ಲಿ ಇಂಜೆಕ್ಷನ್ ಕೊಟ್ಟಿದ್ದಲ್ಲಿ ನನಗೆ ಇದ್ದಿದ್ದಕ್ಕೂ ಬಲ, ನಾನೇ ಎದ್ದು ವಾಶ್ರೂಮಿಗೆ ಹೋಗಿದ್ದೀನಿ ಅಲ್ಲಿ ತನಕ. ಆಮೇಲೆ ಫುಲ್ ಆದರೆ ತಲೆ ಸುತ್ತುತ್ತಿತ್ತು ಮಾತ್ರ. ವಾಶ್ರೂಮಿಗೂ ಎಲ್ಲ ಹೋಗಿದ್ದೀನಿ, ಆದ್ರೂ ಎಲ್ಲ ಕೈ ಹಿಡ್ಕೊಂಡು ಹೋದರೆ ಹೋಗಿದ್ದೀನಿ. ಆದರೆ ಅದು ಇಂಜೆಕ್ಷನ್ ಕೊಟ್ಮೇಲೆ ಫುಲ್ ನನಗೆ ಬ್ಯಾಲೆನ್ಸೇ ತಪ್ಪಿದಾಗೆ ಆಯಿತು. ಫುಲ್ಲು ಕೈ ಕಾಲು ಎರಡೂ ಸ್ವಾಧೀನ ಇಲ್ಲದಾಗೆ ಆಯಿತು. ಮತ್ತು ಬ್ರೈನ್ ತುಂಬ ತಲೆ ಸುತ್ತುತ್ತಿತ್ತು, ವಾಮಿಟ್ ಬರೋ ಹಾಗೆಲ್ಲ ಅಲ್ಲಿ ಕೂಡ ನಾನು ತುಂಬ ಕೇಳ್ಕೊಂಡಿದ್ದೀನಿ, ನನಗೆ ಆಗ್ತಾ ಇಲ್ಲ ಅಂತೇಳಿ ತುಂಬ ನೆಗ್ಲೆಕ್ಟ್ ಮಾಡಿದರು ಸರ್ ಅಜರಕಾಡಲ್ಲಿ ಹಾಸ್ಪಿಟಲಲ್ಲಿ, ಗೌರ್ಮೆಂಟ್ ಹಾಸ್ಪಿಟ್ಲು, ಉಡುಪಿಯಲ್ಲಿ. ಇಂಜೆಕ್ಷನ್ ಕೊಟ್ರಾ? ಹೌದು, ಲೆಫ್ಟ್ ಸೈಡ್ ಇದ್ದು ಕೈ ಬರ್ತಾ ಇಲ್ಲ ಅಂತಂದ್ರು, ಅದೇ ಕೈಗೆ ಒಂದು ಇಂಜೆಕ್ಷನ್ ಕೊಟ್ಟಿದ್ದಾರೆ ಸರ್ ನನಗೆ. ಇಂಜೆಕ್ಷನ್ ಕೊಟ್ಟರು, ನನಗೆ ಅದು ತುಂಬ ಪೇಯ್ನ್ ಕೂಡ ಆಯಿತು. ಅದೇನು ಇಂಜೆಕ್ಷನ್ ಅಂತ ಕೂಡ ನನಗೆ ಗೊತ್ತಿಲ್ಲ. ಅವರಾದರೆ ನಾವು ಕೇಳೋ ಪರಿಸ್ಥಿತಿಲೂ ಇರಲ್ಲಲ್ಲ ಸರ್, ಅವ್ರು ಹೇಳೋದಿಲ್ಲ ಅಲ್ವಾ ನಮಗೆ. ಇಂಜೆಕ್ಷನ್ ಕೊಟ್ಟ ತುಂಬ ನನಗೆ ಫುಲ್ ಸ್ವಾಧೀನ ಇಲ್ಲದಾಗೆ ಆಯಿತು ಇಂಜೆಕ್ಷನ್ ಕೊಟ್ಟ ನಂತರ. ಹೌದು. ಈಗ ನೀವೊಬ್ರು ನರ್ಸ್ ಆಗಿದ್ದವರು, ನೀವೊಬ್ರು ನರ್ಸ್ ಆಗಿ ನಿಮಗೆ ಟ್ರೀಟ್ಮೆಂಟ್ ಮಾಡುವಾಗ ನಿಮಗೆ ಸಾಮಾನ್ಯವಾಗಿ ಒಂದು ಜ್ಞಾನ ಬೇಸಿಕ್. ಹೌದು ಸರ್, ನನಗೆ ಮತ್ತೆ ಶುಗರ್ ಇದೆ ಅಂತ ಹೇಳಿದ್ರಲ್ಲ ಸರ್, ಅಲ್ಲಿ ಇದರಲ್ಲಿ ಅಜರಕಾಡಲ್ಲಿ DNS ಎಲ್ಲ ಹಾಕಬಾರ್ದಲ್ಲ, DNS ಹಾರೆಲ್ಲ ಹಾಕಿದ್ದಾರೆ ಸರ್. ನನಗೆ ಇದ್ದಿದ್ದಕ್ಕೂ ಶುಗರ್ ನನಗೆ ಫುಲ್ ಹೈ ಆಗ್ತಾನೆ ಬಂದಿದೆ ನನಗೆ ಆವಾಗ. ಆಮೇಲೆ ಶ್ರೀನಿವಾಸ ಕರ್ಕೊಂಡಾದ್ಮೇಲೆ ಅಲ್ಲಿ ಇನ್ಸುಲಿನ್ ಸ್ಟಾರ್ಟ್ ಮಾಡಿದ್ರು ನನಗೆ. ಶುಗರ್ ಅಲ್ಲಿ ತನಕ ಫುಲ್ ಹೈ ಇರಲಿಲ್ಲ, ಆಮೇಲೆ ಸ್ಟಾರ್ಟ್ ಮಾಡಿದ್ದು ಸರ್. ಆ DNS ಅದು ಶುಗರ್ ಇದ್ದವರಿಗೆ ಇದು NS ಮಾತ್ರ ಹಾಕೋದಲ್ವ, ಅಲ್ಲಿ ಹಾರೆಲ್ಲು DNS ಈ ಥರ ಎಲ್ಲ ಹಾಕಿದ್ದಾರೆ ಸರ್ ನನಗೆ ತುಂಬ. ನಿಮಗೆ ಮತ್ತೆ ನೀವು ಟ್ರೀಟ್ಮೆಂಟ್ ಅಲ್ಲೆಲ್ಲ ಮಾಡಿ ಬಂದ್ರಲ್ಲ, ಬೇರೆ ಸೀದಾ ಮನೆಗೆ ಬಂದ್ರ ಅಲ್ಲ ಇಲ್ಲಿ ಉಳ್ಕೊಳ್ಳಿ ಅಂತ ಹೇಳಿದ್ರ? ಇಲ್ಲ ಸರ್, ನಾವು ಆಮೇಲೆ ನಾನು ಆಗಲ್ಲ ಅಂತೇಳಿ ನೈಟು ಸ್ವಲ್ಪ ಬೊಬ್ಬೆ ಹಾಕಿದ್ನಲ್ಲ, ಆವಾಗ ಎಮರ್ಜೆನ್ಸಿ ಡಾಕ್ಟ್ರನ್ನ ಕರೆಸ್ಬಿಟ್ಟು ಮತ್ತೆ ನಮಗೆ ನೀವು ಬೇರೆ IR ಹಾಸ್ಪಿಟ್ಲಿಗೆ ಹೋಗ್ಬೇಕಾಗುತ್ತೆ, ನಾವು ಮನೆಯವರಿಗೆಲ್ಲ ಹೇಳಿದ್ದೀವಿ ಅಂತ ಹೇಳಿಬಿಟ್ಟು ನಾವು IR ಹಾಸ್ಪಿಟ್ಲಿಗೆ ಹೋಗ್ಬೇಕಾಗುತ್ತೆ, ಇಲ್ಲಿ ಅದಕ್ಕೆ ತಕ್ಕಾಗಿ ಟ್ರೀಟ್ಮೆಂಟ್ ನಮ್ಮಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಂಡ್ಬಿಟ್ರು ಸರ್ ಅವರು. ಆವಾಗ ಶ್ರೀನಿವಾಸ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿರೋದು ಸರ್. ಈಗ ಎಷ್ಟು ಸಮಯ ಆಯಿತು ನೀವು ಮನೆಗೆ ಬಂದು? ಎಷ್ಟು ಸಮಯ ಆಯಿತು ಮನೆಗೆ ಬಂದು? ಈಗ ಒಂದು 10 days ಆಯಿತು ಸರ್. 10 days 15 days ಅಂತಮ್ಮ 10-15 days ಆಗ್ತಾ ಬಂತು ಸರ್. ಈಗ ನಿಮಗೆ ಎಷ್ಟು ದಿವಸದಲ್ಲಿ ನೀವು ಇಲ್ಲಿ ಮನೇಲೇ ಇದ್ದೀರಿ?
ಈಗ ನಿಮಗೆ ಬಾಡಿಗೆ ಕಟ್ಟಲಿಲ್ಲ ಅಂತ ಬಾಡಿಗೆ ಕಟ್ಟಿಲ್ಲ ಸರ್. ಅದು ಅಲ್ಲದೆ ನನಗೆ ಫಸ್ಟ್ ನ್ಯೂರೋಗೆ ತೋರಿಸ್ಬೇಕು ಅಂತ ಅಂದಿದ್ದಾರೆ. ಫಸ್ಟ್ ನ್ಯೂರೋ ಅಂದರೆ ಗೊತ್ತಲ್ಲ ಸರ್ ನಿಮಗೆ, ತುಂಬ ಕಾಸ್ಟ್ಲಿ ಅಲ್ವಾ ಸರ್. ಅಲ್ಲಿ ಕಮ್ಮಿ ಅಂತಂದ್ರು 25-30 ಲಕ್ಷದವರೆಗೂ ಕೈಯಲ್ಲಿ ಅಮೌಂಟ್ ಇಲ್ದಲೆ ಏನೂ ಮಾಡಲಿಕ್ಕಾಗಲ್ಲ ಸರ್. ಆಪ್ರೇಷನ್ ಆಗಬೇಕು ಅಂತ ಹೇಳ್ತಾರೆ. ನಮಗೆ ಕೂರೋದಕ್ಕೆ ಮನೆ ಇಲ್ಲ ಸರ್. ಏನು ಅಲ್ಲಿ ಮನೆ ಕೂಡ ಖಾಲಿ ಮಾಡಿ ಅಂತ ಇದ್ದಾರೆ. ತಿನ್ನೋದಕ್ಕೆ ಅನ್ನ ಕೂಡ ಇಲ್ಲ ನಮಗೆ. ಅಂಥವ್ರು ನಾವು ಲಕ್ಷ ಇಲ್ಲಿಂದ ಸರ್ ತರೋದು. ಮಗಳು ಏನು ಮಾಡ್ತಾಳೆ ಸರ್? ಅವಳು ಆದಷ್ಟು ಗೊತ್ತಲ್ಲ ಸರ್, ನಿಮಗೆ ತುಂಬ ಪೀಡಿಸಿದ್ದಾಳೆ. ತುಂಬ ಸಲ ಕಾಲ್ ಮಾಡಿದ್ದಾಳೆಲ್ಲ ಸರ್ ನಿಮಗೆ, ನನ್ನ ತಾಯಿನ ಒಂದು ಉಳಿಸ್ಕೊಡಿ ಅಂತೇಳಿ. ಯಾರನ್ನ ಕಾಲು ಹಿಡಿಯೋದಂತ ಗೊತ್ತಿಲ್ಲ ಸರ್. ನಾನು ಸಾಯ್ತೀನ ಬದುಕ್ತೀನಿ ಅನ್ನೋದೇ ನನಗೆ ಗ್ಯಾರಂಟಿ ಇಲ್ಲ ಅನ್ನೋ ಸ್ಥಿತಿಗೆ ಬಂದು ನಿಂತಿದ್ದೀನಿ ಸರ್. ಇವತ್ತು ಕೂಡ ತುಂಬ ಕಣ್ಣೀರು ಹಾಕೊಂಡು ಕೂತಿದ್ದೆ ಸರ್. ಫುಲ್ ತಮ್ಮೆಲ್ಲ ಕಟ್ಟುತ್ತೆ. ಮತ್ತು ಅದು ಹೇಳಿದ್ದಾರೆ ಸರ್, ಯಾವ ಟೈಮಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತದೆ ಅಂತ ಹೇಳೋಕ್ಕಾಗೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ತುಂಬ ಪ್ರತಿಯೊಂದು ಇವಾಗಲೂ ನೋಡಿ ಸರ್, ಈಗ ನಾಳೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಂತಂದರೆ ಅವಳು ಗಾಡಿ ಮಾಡಬೇಕು. ಹಾಗೆ ನನ್ನ ಒಂದು ಬಸ್ಸಲ್ಲಾಗಲಿ ಇದರಲ್ಲಾಗಲಿ ಕರ್ಕೊಂಡು ಹೋಗೋ ಪರಿಸ್ಥಿತಿಲಿಲ್ಲ. ಒಂದು ಹೆಜ್ಜೆ ಕೂಡ ಇಡೋಕ್ಕಾಗಲ್ಲ, ಕೈನ ಅಲ್ಲಾಡ್ಸೋಕ್ಕಾಗಲ್ಲ, ಒಂದು ಲೋಟ ಹಿಡಿಯೋಕ್ಕಾಗಲ್ಲ ಸರ್. ಆ ಪರಿಸ್ಥಿತಿಲಿದ್ದೀನಿ. ಫುಲ್ ಬ್ರೈನಲ್ಲಿ ಬ್ಲಡ್ ಕ್ಲಾಟ್ ಆಗಿದೆ ಅಂತಂದರೆ ಗೊತ್ತಲ್ಲ ಸರ್. ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಸರ್. ಆ ಕಡೆ ಒಂದೊಂದು ಸಲ ಅನಿಸುತ್ತೆ, ಇವತ್ತು ಮಗಳ ಹತ್ರ ಎಲ್ಲಾದರೂ ಹಾಸ್ಪಿಟ್ಲಿಗೆ ಕರ್ಕೊಂಡು ಒಂದು ವಿಷಯದಾದರೂ ಇಂಜೆಕ್ಷನ್ ಕೊಟ್ಟು ಸಾಯಿಸಿ ಅಂತ ಏನಾದರೂ ಹೇಳ್ತೀನಿ ನಾನು ಅಂತೇಳಿ ಆ ಪರಿಸ್ಥಿತಿ ಬಂದು ನಿಂತಿದ್ದೀನಿ ಸರ್. ಯಾಕಂತಂದರೆ ನನ್ನಿಂದ ನನ್ನ ಮಗಳು ಸಫರ್ ಆಗ್ತಿರೋದು ನನಗೆ ನೋಡೋಕ್ಕಾಗ್ತಿಲ್ಲ ಸರ್. ತುಂಬ ನೋವಾಗ್ತಿದೆ ಸರ್ ನನಗೆ. ನೋಡಿದ್ರಲ್ಲ ಅವರು ಎಷ್ಟು ಹೇಳಿದರು ಮೇಡಮ್ ಅವರು ಅಂತ. ನನ್ನಿಂದ ನನ್ನ ಮಗಳು ಸಫರ್ ಆಗೋದನ್ನು ನನಗೆ ನೋಡ್ಲಿಕ್ಕೆ ಆಗೋದಿಲ್ಲ ಅಂತ ಅವ್ರು ಮಾತನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಅವರು ಮಾತಾಡುವಾಗ ಮುಖದಲ್ಲಿ ಒಂದು ಸ್ಮೈಲ್ ಕೂಡ ಇದೆ. ಅದು ಎಲ್ರಿಗೂ ಬರೋದಿಲ್ಲ, ಕೆಲವರಿಗೆ ಮಾತ್ರ ಬರುತ್ತೆ. ಇಷ್ಟು ಹಂತಕ್ಕೆ ಹೋದರೂ ಕೂಡ ಅವರ ಮುಖದಲ್ಲಿ ಸ್ಮೈಲ್ ಕಮ್ಮಿ ಆಗಲಿಲ್ಲ. ಅವ್ರು ಇನ್ನೂ ಕೂಡ ಸ್ಮೈಲ್ ಮಾಡ್ತಾ ಇದ್ದಾರೆ. ಜೀವನದಲ್ಲಿ ಏನಾದ್ರು ಮಾಡಬೇಕು ಅಂತ ಹೇಳುವಂಥ ಸಂಕಲ್ಪ ಅವರಿಗೆ ಆಸೆ ಇದೆ ಸರ್. ಬದುಕಬೇಕು, ನನ್ನ ಮಗಳು ಒಳ್ಳೇದು ಕೆಟ್ಟದ್ದು ನೋಡಬೇಕು ಅಂತ ತುಂಬ ಆಸೆ ಇದೆ ಸರ್ ನನಗೆ. ಖಂಡಿತ ಆ ದೇವರು ನಿಮ್ಮನ್ನು ಕೈ ಬಿಡೋದಿಲ್ಲ, ಜೊತೆಗೆ ನಮ್ಮ ಕನ್ನಡಿಗರು ಕೂಡ ಕೈ ಬಿಡೋದಿಲ್ಲ. ಎಲ್ಲರೂ ಸೇರಿ ನಿಮಗೆ ಸಹಾಯವನ್ನು ಮಾಡಲಿ ಅಂತ ನಾವು ಕೂಡ ಆಶಿಸ್ತೇವೆ. ಯಾಕಂತ ಹೇಳಿದ್ರೆ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೇವೆ. ಆರೋಗ್ಯ ಕಟ್ಟರೆ ಮನುಷ್ಯ ಏನೂ ಇಲ್ಲ. ಯಾರಿಗೂ ಏನು ಬೇಕಾದ್ರೂ ಆರೋಗ್ಯ ಕಟ್ಟರೆ ಆಗಿ ಹೋಗುತ್ತೆ. ಹಾಗಾಗಿ ಆರೋಗ್ಯ ಇದ್ರಷ್ಟೇ ನಾವು. ನಿಮ್ಗೊಂದು ಫ್ಯಾಮಿಲಿ ಇದೆ, ಸೊ ಆ ಫ್ಯಾಮಿಲಿಯನ್ನು ಉಳಿಸ್ಕೊಳ್ಳಿಕ್ಕೆ ನಿಮಗೆ ಆರೋಗ್ಯ ಬೇಕು. ಸೊ ಆರೋಗ್ಯ ಬೇಕು ಅಂದ್ರೆ ನಿಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ನಮ್ಮ ಜನ ಕೊಡಬೇಕು. ಅದನ್ನ ನಮ್ಮ ಜನ ಮಾಡ್ತಾರೆ, ನಮ್ಮ ವೀಕ್ಷಕರು ಮಾಡ್ತಾರೆ ಅನ್ನುವಂಥ ಭರವಸೆ ನಮ್ದಮ್ಮ. ಯಾಕಂದ್ರೆ ಹಿಂದೆ ಕೂಡ ತುಂಬಾ ಜನಕ್ಕೆ ಹೆಲ್ಪ್ ಆಗಿದೆ, ನಿಮ್ಗೂ ಕೂಡ ಹೆಲ್ಪ್ ಆಗ್ತದೆ ಅನ್ನುವಂಥ ಧೈರ್ಯದಲ್ಲಿ ನಾವಿದ್ದೇವೆ. ಯಾರೆಲ್ಲ ಇದನ್ನು ನೋಡ್ತೀರಿ, ದಯವಿಟ್ಟು ಮನುಷ್ಯತ್ವ ಮಾನವೀಯತೆ ಇರುವವರು ಇದೊಂದ್ಸಲ ಸಹಾಯ ಮಾಡಿ. ಇವರ ಕುಟುಂಬ ನಾಳೆ ಚೆನ್ನಾಗಾದ್ರೆ ಆ ವಿಡಿಯೋವನ್ನು ಕೂಡ ನಾವು ಅಪ್ಲೋಡ್ ಮಾಡ್ತೇವೆ. ಇವರು ನಿರಂತರವಾಗಿ ನನಗೆ ಫೋನ್ ಮಾಡಿದ್ದಕ್ಕೆ ನಾನು ಬಂದೆ ಇಲ್ಲಿಗೆ. ನಾನು ದೇವರಲ್ಲಮ್ಮ, ಆದರೆ ನಾನು ನಿಮ್ಮ ಕಷ್ಟಕ್ಕೆ ಒಂದು ಮನುಷ್ಯನಾಗಿ ಇಲ್ಲಿ ಬಂದಿದ್ದೀನಿ ಅಷ್ಟೇ. ಮನುಷ್ಯನಿಗೆ ಕಷ್ಟ ಸುಖ ಅಂತ ಬಂದ ಮೇಲೆ ಮನುಷ್ಯನಿಗೆ ಆಗದೆ ಇನ್ನು ಯಾರಿಗೂ ಆಗೋದಿಲ್ಲ. ಸೊ ಆ ಜನರು ನೋಡ್ತಿರೋರಷ್ಟೇ ಈಗ ನಿಮಗೆ ನಿಮ್ಮ ಫ್ಯಾಮಿಲಿಗೆ ದೇವರಾಗಿ ಬಂದು ಎಲ್ಲಾರು ಮಾಡಲಿ ಅಂತ ನಾನು ಕೇಳ್ತೇನೆ ಅಷ್ಟೇ. ಹಾಗೆಯೇ ನಮ್ಮ ಜೊತೆ ಇವತ್ತು ಲತಾ ಅವರ ಮಗಳಾಗಿರುವಂಥ ಸೌಜನ್ಯ ಅವರು ಇದ್ದಾರೆ. ಸೌಜನ್ಯ ಅವ್ರ ಜೊತೆ ನಾನು ಮಾತಾಡ್ತೇನೆ. ಸೌಜನ್ಯ ನಮಸ್ಕಾರ. ಎಂಚೆಲ್ಲರು ಎತ್ತನೇ ಕ್ಲಾಸ್ ಓದೊಂದೆಲ್ಲರು ನರ್ಸಿಂಗ್ ಕಲ್ತೊಂದಿತ್ತು. ಸ್ಟಡೀಸ್ ಎಲ್ಲ ಪೂರ ಒಂದಿಜಿ ಡೈಪಂಡ ದೊಡ್ಡಲ್ಲ ಅಮ್ಮನ ಲ್ಯಾನಿತ್ತು ನೋಡು. ಆ ರಜ್ಜೆ ರೋದಿ ಬೇನಾರೆ ಪೊಪ್ಪೆರ ಅರೆಗ್ಲ 75 ವರ್ಷ ಆಯ್ತು. ನರೆಗ್ಲ ಬೇನಾರ ಅಪ್ಪುಜಿ ಯಾನಿತ್ತು ನೋಡು. ಅಂಚರೆಲ್ಲ ಸ್ಟಡೀಸ್ಗೆಲ್ಲ ಮಸ್ತ್ ಪ್ರಾಬ್ಲಮ್ ಉಂಟು. ನನ್ನ ಕಾಲೇಜ್ಗೆಲ್ಲ ಪೂರ ಒಂದು PUC ಆಯ್ತು, ನರ್ಸಿಂಗ್ ಸ್ಟಾರ್ಟ್ ಮಾಡಿ ಅಂದಣ್ಣ. ಓಕೆ. ಅಮ್ಮನ ಪೂರ ಓಡೆ ಮರದಿಗೆ ಬರಲ್ಲ ತಗೋಯಾರು ಫಸ್ಟ್ ಕಾರ್ಲಾಗ್ಲೆತ್ತೋ ಪೋಯ್ನಿ ಬೊಕ್ಕ ಅಲ್ಪ ಪಂಡೇರು MRI ಮನ್ಪೊಡ್ನಿಕ್ಲು ಉಡುಪಿಲೆ ತೋಪೊಲೆ ಪಂಡೇರು ಅಲ್ಪ ಉಡುಪಿನ ICU ಪಾಡ್ಯಾರ. ICU ಪಾಡ್ ಬೊಕ್ಕ ಅರೆಗ್ ಚೂರು ಸೀರಿಯಸ್ಸೇ ಆಯೇರಾರ. ICU ಪಾಡ್ ಬೊಕ್ಕ ಚೂರು ನಡತೊಂದಿತ್ತಿನಾರು ನಡಪನ್ಲಕ್ಕನೆ ಆಯೇರ. ಒಂಜಿ ಇಂಜೆಕ್ಷನ್ ಪಾಡ್ಯಾರ ಲೆಫ್ಟ್ ಸೈಡ್ ಐಡ್ ಬೊಕ್ಕ ನಡಪನ್ಲಕ್ಕನೆ ಆಯೇರು. ಫುಲ್ ಬೆಡ್ ರೀಡನ್ನೇ ಆಯೇರು. ಅಡ್ಬೊಕ್ಕ ಕೂಡ ಅಲ್ಪ ಮುಲ್ಪ ಪೂಜಿ ಬೇತೋಲಲೆ ತೋಪೋಲೆ ಪಂಡ ಅಲ್ಪರ್ದು ಕಡ ಪುಡಿಯರು ಶ್ರೀನಿವಾಸಗ್ ಅಲ್ಪ ಒಂಜಿ ವೀಕದ ಟ್ರೀಟ್ಮೆಂಟ್ ಕೊರಿಯರು. ಅಲ್ಪ ಒಂದು ನಿಕ್ಲು ಫಸ್ಟ್ ನ್ಯೂರೋಗ್ಲೆ ತೋಪೋಡು ಹಾಪುಂಡು ಬ್ರೈನ್ ಬ್ಲಡ್ ಕ್ಲಾಟ್ ಆತುಂಡು. ಮೆಡಿಸಿನ್ಡು ಕ್ಯೂರ್ ಹಾಪುಂಡ ತೂಲೆ ಒಂತೆ ದಿನ ಇಜ್ಜಿನ ನಿಕ್ಲು ಆಪ್ರೇಷನ್ ಮನ್ಪೋಡು ಹಾಪುಂಡು ಅವೇಕನ್ ಪಂತೇರು ಫಸ್ಟ್ ನ್ಯೂರೋಡು.
ಎತ್ತು ಕಾಸು ಹಾಪುಣಂದ ಪಂಡ್ಯಾರ ಇಜ್ಜನ ಫಸ್ಟ್ ನ್ಯೂ ಚೆಕಪ್ಗೆ ಪೋತಿಜ್ಜನ ಚಕಪ್ಗೆ ಹೋಗ್ತಿದ್ದಾರ ನಾನಲ್ಲ ದಾಯ ಹೋಗಿದ್ದಾರ ಕಾಸಿಜ್ಜನ ನರೆಗಿತ್ತ ಬಸ್ಸಡ್ ಪೂರ ಪೋರಪ್ಪು ಜರನ್ಲೆತ್ತೋ ಪೋರೆ ಗಾಡಿನೇ ಅವಡು ಗಾಡಿ ಗಂಡ ಮಸ್ತ್ ರೆಂಟ್ಗೇನು ಇರತ್ತಾನೆ ಇಲ್ಲ ರೇಷನ್ ಬಾಡಿಗೆನೆ ಕಟ್ಟಿದ್ದಿ ಜನ ಚೆಪ್ಪುನರಿನ ಚೆಕಪ್ಗೆ ಎಂಚಲೆತ್ತೋ ಪೋಪು ಏದು ದಿನ ಚಕಪ್ ಅಂದ್ರೆ ಆಂಡಿ ಒಂದು 15 days ಆಂಡಣ್ಣ ಪೋಣಿತ್ತನ್ ಮುರಾಣಿ ಫ್ರೈಡೆ ಪೋತಿಜಿ ಇಲ್ಲು ಪೂರ ಐತೆ ಬಾಡಿಗೆ ಅದ ಕತೆ ಬಾಡಿಗೆಲ್ಲ ಮೂಜಿ ತಿಂಗೊಲ್ಲ ಬಾಡಿಗೆ ಪೆಂಡಿಂಗ್ ಉಂಡು ಅಣ್ಣ ಅವಳ ಇಲ್ಲು ಬುಡ್ಲೆ ನಿಕ್ಲು ಅನ್ಪನೊಂದುಲ್ಲೆರ ಅಗ್ರಿಮೆಂಟ್ ಮುಗ್ಯಾರ ಅಣ್ಣನ 2 ತಿಂಗಳು ಉಂಡು ಈ ಸಿಚುವೇಶನ್ ಇಲ್ಲು ಬುಡ್ಲೆ ಪನ್ಪೇರಣ್ಣ ಇಲ್ಲು ಬುಡ್ಲೆ ಮಂಡ್ಯಾರ ಅಂದು ಬೇತೋಳ ಟೂಲೆ ನಿಕ್ಲೆಗ್ ಬಂಗ ಅಪ್ಪುನ್ ಮುಲ್ಪ ನಿಕ್ಲು ತಿರ್ತಿ ಇಲ್ಲಿನ ಚೆಪ್ಪುನ ತೂದು ಬೇತೆ ಪೋಲೆ 2 ತಿಂಗಳು ಟೈಮ್ ಉಂಡು ಅನ್ ಪನ್ಪೇರು ಅಲ್ಲ ಪೂರ ಮೇಂಟೈನ್ ಮಂತೊಂದಿತ್ತಿನ ಅಮ್ಮನೆ ಅಣ್ಣ ಇತ್ತ ಪೂರ ಜವಾಬ್ದಾರಿಲ ಎನ್ನ ಮಿತ್ಬುರ್ದು ನಂಗೆ ದಾದ ಮನ್ಪು ನನ್ಗೆ ಗೊತ್ತಪ್ಪು ಜನರಿಗೆ ಎನ್ನ ಅಜ್ಜರೆಗ್ಲ ಸರಿ ಬೇಲೆ ಇಜ್ಜರೆಗ್ಲ ಬೆನರೆಲ್ಲ ಅಪ್ಪುಜಿ ಅವಳ ಮರಿಯಲ್ಲದ ಟೈಮ್ ಅರೆಗ್ಲ ಬೇಲೆ ಇಪ್ಪುಜಿ ಸರಿ ಫ್ಯಾಮಿಲಿನ ಇರತ್ತು ಒಂದು ಓಲ್ ನರ್ಸಿಂಗ್ ಮಾಡ್ತೋದಿತ್ತು ನಾವು ಆ ಕಾಲೇಜ್ ಮಂಗಳ ಕಾಲೇಜ್ ಜೊತೆ ನೆಕ್ಸ್ಟ್ ದಾದ ಮಲ್ಪುನೊಂದು ಎಜುಕೇಷನ್ ಏಜೆಂಟ ಅವು ಬೇಲೆ ಪೂಕಂದಣ್ಣ ವಿತ್ ಎಜುಕೇಶನ್ ಕಂಪ್ಲೀಟ್ ಮನ್ಪರ ಅಪ್ಪುಜಣ್ಣ ಆಲ್ರೆಡಿ ಮಸ್ತ್ ರಜಾ ಅಂಡತ್ತೆ ಏಟ್ ಸಮಯ ಅಂಡ್ ರಜಾ ಬಡ್ದು ಆಂಡ್ ಒಂಜಿ 2-3 ತಿಂಗಳ ಅಂಡಿ 75 ಅಟೆಂಡೆನ್ಸ್ ಕಂಪಲ್ಸರಿ ಅನ್ ಪಂಡಿತ್ತೇರು ಅವೆನ್ನ ಮಸ್ತ್ ಅಟೆಂಡೆನ್ಸ್ ಸಾಲ್ಟೇಜ್ ಆಗ್ತದೆ ಎಜುಕೇಷನಲ್ಲಿ ನಾ ಕಂಪ್ಲೀಟ್ ಮಲ್ಪಡೊಂದು ಆಸೆ ಅಣ್ಣ ಹಿಂಗೆ ಅಪ್ಪು ಜನ ನಾಲೈ ಒಂದು ಬರ್ಪುಚಿ ಇಂಕ ಪಾತೆರಿ ಅಡ್ಡ ಬುರ್ಗ ಮುಲ್ಲ ಕೂಲಿಗೆ ತಿಕ್ಕೊಂಡ್ ಲೆಕ್ಕ ಹಾಪುಂಡಣ್ಣ ಓದುಡು ಅಲ್ಲೊಂಜಿ ದಾದಂಡಲೊಂಜಿ ಅಂತ ಸೇರುಡು ಬಂಡದ ಆಸೆ ಅಣ್ಣ ಇಂಕ ಹಂಡದ ಅನಿತ್ಯ ದಾದಲ ಮಲ್ಪನ ಪರಿಸ್ಥಿತಿ ಇಜ್ಜತ್ತೆ ಅಣ್ಣ ದಾದ ಅಲ್ಪನ ಅದನ್ನ ಗೊತ್ತ ಒಂದಿಜ್ಜಣ್ಣ ಕಾಲು ಬೇಲೆ ಪೋಪೆ ಯಾನೆ ತೂವನ್ವೇನು ಪನ್ಪಲ್ಲಣ್ಣ ದಾದ ತೂವನ್ವಲ್ಲ ಕಣ್ಣು ತೋಜನ್ನ ಅಪ್ಪೆ ಅಣ್ಣ ಯಾನಿ ಮೂಲೆಡು ಬೂರಂದೆ ವಯಸ್ಸೈನ ಪೊಪ್ಪನ್ ಪತ್ತೊಂದು ಅಲ್ಲಿ ಅಲ್ಲ ಎಜುಕೇಷನ್ ಬಿಡ್ದ ಅಲ್ಲ ಭವಿಷ್ಯದ ಬಗ್ಗೆ ಎಲ್ಲ ಯೋಚನೆ ಮಲ್ಪಡತ್ತಣ್ಣ ಪೊಣ್ಣು ಬಾಲೆತ್ತಣ್ಣ ದಾದಡ ಕಲ್ಪು ಮಗ ಅಂದೆ ಪನ್ಪುಣ್ಣಣ್ಣ ಇತ್ತಲ್ಲಿ ಕಂಪ್ಲೀಟ್ ಮಲ್ಪವರೆಲ್ಲ ಒಂದಿಜ್ ಬೇತು ಎಲ್ಲ ಸೇರ್ಸವ್ರಲ್ಲ ಕೂಡ ಇಂಕ ಲೋನ್ ಕೊರ್ಪೂಜೆ ಇರತ್ತಣ್ಣ ಏತು ಲೋನ್ ಮಲ್ತಾರ ಮಗಲ್ನ 3 ಲಕ್ಷ ಲೋನ್ ಮಲ್ಪದೆ ಅಣ್ಣ 3 ಲಕ್ಷ ಲೋನ್ ಮಲ್ಪದಿನ ಅಣ್ಣ ಓಲ್ ಲೋನ್ ಮಲ್ತಾರ ಸಕಲೇಶ್ಪುರ ಅಣ್ಣ ಸಕಲೇಶ್ಪುರ ಕೆನರಾ ಬ್ಯಾಂಕ್ ಅಣ್ಣ ಎಜುಕೇಷನ್ ಲೋನ್ ಮಲ್ಪೈನೆ ಅಂದಣ್ಣ ಕಾಲೇಜದ ಫೀಸ್ ಪೂರ ಕಂಪ್ಲೀಟ್ ಆಗ್ತುಂಡು ಅಂಡ್ ಎಜುಕೇಷನ್ ಮಾತ್ರ ಅಡಿಗೆ ಅರ್ಧಕ್ಕೆ ಉಂತುಂಡಳ್ತಣ್ಣ ಏನಾಡ್ದೆ ಮಾತು ಜನಕ್ಲೆಡ ನಟ್ಟೊಂದೊಂದುಲೆ ನಮ್ಮನೊಂಜಿ ಒರ್ಪದ್ ಕೊರ್ಲೆ ಪ್ಲೀಸ್ ಅವರ ತಾಯಿಯನ್ನು ಉಳಿಸಿಕೊಡಿ ಫಸ್ಟ್ ನ್ಯೂರೋದಲ್ಲಿ ಚಿಕಿತ್ಸೆ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇನ್ನೊಂದು ಕೆಲಸ ಮಾಡ್ಬೋದು, ಅವರಿಗೆ ಯಾರಾದರೂ ಮೆಡಿಕಲ್ ಆಗಿ ಡೈರೆಕ್ಟಾಗಿ ಹಾಸ್ಪಿಟಲಿಗೆ ಏನಾದರೂ ಸಹಾಯ ಮಾಡಲಿಕ್ಕಾದರೆ ಅವರು ಹೋಗಿ ಹಾಸ್ಪಿಟಲಲ್ಲಿ ಅಲ್ಲಿ ಚಿಕಿತ್ಸೆ ತಗೊಳ್ತಾರೆ, ನೇರವಾಗಿ ಅಲ್ಲಿ ಕೂಡ ಚಿಕಿತ್ಸೆಯ ಹಣವನ್ನು ಪಾವತಿ ಮಾಡ್ಬೋದು. ಆ ಥರದ ಕೂಡ ಒಂದು ಇದನ್ನು, ಯಾಕಂತ ಹೇಳಿದರೆ ಈಗ ಹಾಗೆ ಚಿಕಿತ್ಸೆಯನ್ನು ಹಾಗೆ ಕೂಡ ಮಾಡ್ಬೋದು ಅಂತ ನಾನು ಹೇಳ್ತಾ ಇರೋದು. ಅಂದರೆ ನೀವು ಇಲ್ಲಿ ಬಂದು ಯಾರಾದರೂ ಅವರಿಗೆ ಸಹಾಯ ಮಾಡಲಿಕ್ಕೆ ಇಚ್ಛಿಸುವವರು ನೇರವಾಗಿ ಅವರಿಗೆ ಬಂದು ಸಹಾಯ ಮಾಡ್ಬೋದು. ಈ ಥರ ಕೂಡ ಹಾಸ್ಪಿಟ್ಲಿಗೆ ನೇರವಾಗಿ ಅವರು ಯಾವ ಹಾಸ್ಪಿಟ್ಲ್ ಫಸ್ಟ್ ನ್ಯೂರೋ ಅಂತ ಹೇಳಿದರು, ಫಸ್ಟ್ ನ್ಯೂರೋದಲ್ಲಿ ಅವರು ಯಾವ ಚಿಕಿತ್ಸೆಯನ್ನು ಪಡೆದುಕೊಳ್ತಾರೋ ಆ ಚಿಕಿತ್ಸೆಗೆ ಬೇಕಾದ ಮೊತ್ತವನ್ನು ಕೂಡ ಪಾವತಿಯನ್ನು ಮಾಡ್ಬೋದು. ಆವಾಗ ಅಲ್ಲಿ ಅವರಿಗೆ ಚಿಕಿತ್ಸೆ ಸಿಕ್ಕಿದಾಗೆ ಆಗ್ತದೆ ಮತ್ತು ಅವರು ಸ್ವಲ್ಪ ಚೇತರಿಸಿಕೊಳ್ಳಲಿಕ್ಕೆ ಸಹಾಯ ಆಗ್ತದೆ. ಸೊ ಅಂತಹ ಒಂದು ಅವಕಾಶಗಳಿದ್ದಾವೆ. ಜೊತೆಗೆ ಈ ಮಗುವಿನ ಶಿಕ್ಷಣ ಅರ್ಧದಲ್ಲಿ ಬಾಕಿ ಆಗಿರೋದ್ರಿಂದ ಈ ಮಗುವಿನ ಶಿಕ್ಷಣ ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಅವರ ಶಿಕ್ಷಣಕ್ಕೆ ಮುಂದೆ ಇವರದ್ದು ಏನಾದರೂ ಮೆಡಿಕಲ್ದು ಇದೆಲ್ಲ ಕರೆಕ್ಟ್ ಆದರೆ ಅವರು ಓದಲಿಕ್ಕೆ ಹೋಗ್ತಾರೆ. ಹಾಗಾಗಿ ಈ ಹೆಣ್ಣುಮಕ್ಕಳೇ ಮನೇಲಿರೋದ್ರಿಂದ ಇಲ್ಲಿ ಆಗಿರುವಂಥದ್ದು. ಅಂದರೆ ಅವರು ಗಂಡು ಮಕ್ಕಳ ಥರ ಕೆಲಸ ಮಾಡ್ತಾಯಿದ್ರು, ಹೆಣ್ಣು ಮಗುವನ್ನು ಓದಿಸ್ಬೇಕು ಅಂತೇಳಿ. ಬಟ್ ಅವರ ಕನಸು ಕೈಗೂಡದಂಥ ಸಮಯದಲ್ಲಿ ಇವಾಗ ಅವರಿಗೇನಾಗಿದೆ ಅಂತಂದರೆ ಯಾರೂ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇರುವ ಅಪ್ಪ ಅಮ್ಮ ವಯಸ್ಸಾದವರು, ಜೊತೆಗೆ ತನ್ನವರು ಅಂತ ಹೇಳ್ಕೊಳ್ಳುವಂಥ ಬಂಧು ಬಳಗ ಯಾರೂ ಇಲ್ಲ. ಹಾಗೆಯೇ ಇವತ್ತು ಅವರ ತಾಯಿ ಕೂಡ ಇದ್ದಾರೆ, ಅವರನ್ನು ಕೂಡ ನಾವು ಮಾತಾಡಿಸುವ. ದಾದಮ್ಮ ಇರನ ಪದರ ಜಯಲಕ್ಷ್ಮಿ ಒಂದು ಅವ್ರ ಲತಾ ಅವ್ರನ್ನ ಅಮ್ಮ
ಇರ್ನ ಮಗಳಿಗೆ ಹುಷಾರಿಜ್ಜನ್ ಸಡನ್ನೇ ಅಂಡತಿ ಅಂದಮ್ಮ ಇರೈತೆ ಇರಗೆ ದಾದ ಕಣ್ಣು ತೋಜ್ಜ ಇರಗೆ ದಾದ ಅನಾರೋಗ್ಯ ಅಡ್ಡ ಕಣ್ಣೆಲ್ಲ ತೋಜಿ ಜಣ್ಣ 2 ಕಣ್ಣು ತೋಜ್ಜ ಇರಿಗೆ ಇಲ್ಲ 2 ಕಣ್ಣು ಕಾಣೋದಿಲ್ಲ. ನಡಿಲಿಕ್ಕೆಲ್ಲ ಆಗ್ತದಾ? ಇದು ಬಲ್ಲ ಕಾಲು ಬಲಿಲ್ಲ, ಬರಲ್ಲ, ಕಾಲು ನಡಿಲಿಕ್ಕೆ ಆಗೋದಿಲ್ಲ. ಎಷ್ಟು ವರ್ಷ ಆಯಿತು ನಿಮಗೆ ಹೀಗೆ ಆಗಿ? ಸುಮಾರು ವರ್ಷ ಆಯ್ತಣ್ಣ. ಈಗ ನೋಡಿ ನಿಮ್ಮ ಮಗಳಿಗೂ ಕೂಡ ಹುಷಾರಿಲ್ಲದಾಯ್ತಲ್ಲ, ಈಗ ನಿಮ್ಮನ್ನು ನೋಡಿಕೊಳ್ತಿದ್ದ ಅವರೇ ಅಲ್ವಾ? ಹೌದಣ್ಣ. ಮುಂದಿನ ಟ್ರೀಟ್ಮೆಂಟಿಗೆ ಅವರು ಹೇಳಿದರು ಸಾಕಷ್ಟು. ಇವರಿಗೆ ಮಾತಾಡಲಿಕ್ಕೆ ಅವರಿಗೆ ಸಾಧ್ಯ ಆಗ್ತಿಲ್ಲ, ಅನಾರೋಗ್ಯದಲ್ಲಿ ಮಗಳು ಕೂಡ ಜೊತೆಗೆ ಇವರು ಕೂಡ. ಸರ್ ಈರ್ನ ಪದ್ಧತಿ ಸರ್? ರಮೇಶ್ ಎಷ್ಟು ವರ್ಷ ಇವರಿಗೆ? 75 ವರ್ಷ. ರೀತಿ ಕೆಲಸ ಹೋಗ್ಪಾರ ಇತ್ತೆಲ್ಲ ಮತ್ತೆ ಮಗಳು ಇತ್ತೆ ಸಾಂಕೋನಿತ್ತು ನಾನು ನೀರಿನ ಪುರ ಇತ್ತೆ ಈ ಮಗಳಿಗೆ ಹುಷಾರಿಜ್ಜ ಅಂದು ಸಡನ್ನೇ ಬಂಗ ಬೈದುಂಡ ಮರದಕ್ಕೆ ಪುರ ಏತು ಟ್ರೈ ಮಾಡ್ತಾರೆ ಗೊತ್ತಾಗ್ಬಿಚ್ಚ ನೋಡಿ. ಈ ಫ್ಯಾಮಿಲಿಯಲ್ಲಿ ಯಾವ ಥರ ಎಲ್ಲರೂ ಒಂದು ರೀತಿಯಲ್ಲಿ ನಾವು ಹೇಳ್ತೀವಲ್ಲ ಅಸಹಾಯಕರಾಗಿ ಎಲ್ಲರೂ ಇದ್ದಾರೆ. ಸೊ ಹಾಗಾಗಿ ನಮ್ಮ ಕಳಕಳಿ ವಿನಂತಿ ಒಂದೇ, ನಾವೆಲ್ಲರೂ ಸೇರಿ ನಮ್ಮ ಕೈಯಿಂದಾದ ಸಹಾಯವನ್ನು ಮಾಡೋಣ. ಹಾಗೆ ಒಂದು ಅವರಿಗೆ ಸಹಾಯ ಆಗಿ ಅವರು ಚೆನ್ನಾಗಿ ಆದರೆ ಅವರ ಮಗಳ ಭವಿಷ್ಯ ಚೆನ್ನಾಗಾಗುತ್ತೆ, ಮಗಳ ಭವಿಷ್ಯ ಚೆನ್ನಾಗಾದರೆ ಈ ಫ್ಯಾಮಿಲಿ ಕೂಡ ಸ್ವಲ್ಪ ಚೆನ್ನಾಗಿರ್ತದೆ. ಹೀಗೆ ನೋಡಿ ಇಲ್ಲೆಲ್ಲ ಅವ್ರದ್ದು ಮೆಡಿಕಲ್ದು ಇದೆಲ್ಲ ಡಿಸ್ಚಾರ್ಜ್ ಸಮ್ಮರಿ ಅದು ಇದು ಎಲ್ಲ ನನ್ನ ಹತ್ರ ಇದೆ. ಸೊ ಯಾರಿಗಾದರೂ ನಾವಲ್ಲಿ ಹಾಕಿರ್ತೇನೆ, ನೋಡಿ ಸಂಬಂಧಪಟ್ಟವರು ಎನ್ಕ್ವೈರಿ ಕೂಡ ಮಾಡ್ಬೋದು. ಇದರಲ್ಲಿ ನಂಬರ್ಸ್ ಎಲ್ಲ ಇರ್ಬೋದು, ಹಾಸ್ಪಿಟಲ್ಗಳದ್ದು ಇದೆ, ಡಾಕ್ಟರ್ಸದು ಕೂಡ ಇದೆ, ಡಿಸ್ಕ್ರಿಪ್ಷನ್ ಯಾರ್ಯಾರು ಟ್ರೀಟ್ಮೆಂಟ್ ಮಾಡಿದ್ದಾರೆ ಅನ್ನೋದು ಕೂಡ ಇದೆ. ಹಾಗೆಯೇ ಅವರು ಈಗ ಚಿಕಿತ್ಸೆಗೆ ಹೊರಟವರು, ಅವರಿಗೆ ಅಮೌಂಟ್ ಎಲ್ಲ ಕಳಿಸ್ಲಿಕ್ಕಿದ್ದವರು ಸ್ವಲ್ಪ ಕೆಲವು ಜನಕ್ಕೆ ಕೇಳ್ಬೋದು ಹೇಗೆ ಕಳಿಸ್ಬೇಕು ನಾವು ಅಂತೇಳಿ. ಸೊ ಅವ್ರನ್ನ ಕೇಳುವ ಯಾವ ಥರ ಕಳಿಸ್ಬೇಕು ಅನ್ನೋದನ್ನು ಅವರೇ ಹೇಳ್ತಾರೆ. ಅಮ್ಮ ಇದು ಎಂಚ ಕಟ್ಪುಡು ಇರಿಗನ್ನು ನನ್ನ ತಂದೆ ಅಕೌಂಟು ರಮೇಶ್ ಪೂಜಾರಿ ಅಂತ, ತಂದೆ ಅಕೌಂಟಿಗೆ ಅವರ ಹಣವನ್ನು ಹಾಕಿ ಅಂತ ಹೇಳಿದರು. ಸೊ ಆ ಅಕೌಂಟಿಗೆ ನೀವು ಹಣವನ್ನು ಹಾಕ್ಬೋದು. ಯಾಕಂತ ಹೇಳಿದರೆ ಅವರ ಹತ್ರ ಗೂಗಲ್ ಪೇ ಎಲ್ಲ ಇಲ್ಲ, ಫೋನ್ಪೇ ಇಲ್ಲ. ಸೊ ತಂದೆ ಅಕೌಂಟಿಗೆ ಹಾಕಿ ಅನ್ನುವಂಥ ಮನವಿಯನ್ನು ಮಾಡ್ತಾಯಿದ್ದಾರೆ. ಅವರು ಒಂದು ರಿಕ್ವೆಸ್ಟ್ ಮಾಡ್ತಾ ಇರೋದೇನು ಅಂತ ಹೇಳಿದರೆ, ನಮಗೊಂದು ಕೂತ್ಕೊಳ್ಳಿಕ್ಕೆ ಮನೆ ಆದರೂ ಸಿಕ್ಕಿದ್ರೆ ಸಾಕು ಈಗ ಅಂತ ಹೇಳುವಾಗ, ಯಾಕಂದ್ರೆ ಬಾಡಿ ಕಟ್ಟಲಿಕ್ಕೆ ಕಷ್ಟ ಆಗ್ತಾಯಿದೆ, ತಿಂಗಳು ಬಾಡಿಗಿದ್ದೇ ಟೆನ್ಷನ್ ಆಗ್ತಾಯಿದೆ. ಈ ಹಿನ್ನೆಲೆಯಲ್ಲಿ ಅವರಿಗೆ ಅದೊಂದು ರಿಕ್ವೆಸ್ಟನ್ನು ಮಾಡ್ತಾಯಿದ್ದಾರೆ, ದಯವಿಟ್ಟು ಮನೆಯದ್ದು ಯಾರಾದರೂ ಒಂದು ಹೆಲ್ಪ್ ಮಾಡ್ಬೋದಾ ಅಂತೇಳಿ. ಸಾಧ್ಯ ಆದವರು ನೋಡಿ ದಯವಿಟ್ಟು ಮನೆಯದ್ದು ಯಾರಾದರೂ ಹೆಲ್ಪ್ ಮಾಡಲಿಕ್ಕೆ ಸಾಧ್ಯ ಆದರೆ ಮಾಡಿಕೊಡಿ. ಅದೇ ರೀತಿಯಲ್ಲಿ ನಾನೊಂದು ಕಿವಿ ಮಾತನ್ನು ಹೇಳ್ತೇನೆ ಪ್ರತಿಯೊಬ್ಬರಿಗೂ ಕೂಡ, ನಿಮ್ಮ ಆರೋಗ್ಯ ಬಹಳಷ್ಟು ಇಂಪಾರ್ಟೆಂಟು. ಕೆಲಸ ಮಾಡ್ತಾ ಇರ್ತೀರಿ ಎಲ್ಲ ಓಕೆ, ನಾವು ಕೂಡ ಹಾಗೇ ಯೋಚನೆ ಮಾಡಿದ್ವಿ. ಯಾಕಂದರೆ ಫಸ್ಟ್ ನಮ್ಮ ಹೆಲ್ತ್ ಇನ್ಶೂರೆನ್ಸು ಅದು ಇದು ಎಂಥಾರು ಇದ್ದರೆ ಮಾಡಿಕೊಡೋದು ಒಳ್ಳೆಯದು. ನೋಡಿ ಯಾವ ಥರದಲ್ಲಿ ಇವರಿಗೆ ಸಡನ್ನೇ ಇದ್ದಕ್ಕಿದ್ದಾಗೆ ಆಗಿಬಿಡ್ತು, ಯಾರಿದ್ದಾರೆ ಯಾರೂ ಇಲ್ಲ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಹೆಲ್ತ್ ಇನ್ಶೂರೆನ್ಸ್ಗಳು ಇದ್ದರೆ ನಮಗೆ ಸ್ವಲ್ಪ ಅನುಕೂಲ ಆಗ್ತದೆ. ನೋಡಿ ಚಿಕಿತ್ಸೆಗೆ ವಿತೌಟ್ ಕ್ಯಾಶು ಹೋಗ್ಬೋದು. ಈಗ ಅವರು ಏನು ಮಾಡ್ಕೊಂಡಿಲ್ಲ, ಹೆಲ್ತ್ ಇನ್ಶೂರೆನ್ಸ್ ಯಾವುದು ಇರಲಿಲ್ಲ ಅವರ ಹತ್ರ. ಸೊ ಅವರಿಗೆ ಏನಾದರೂ ಸಹಾಯ ಮಾಡಲಿಕ್ಕಿದ್ರೆ ಸಹಾಯ ಮಾಡ್ಬೋದು ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸ್ತೇನೆ. ಧನ್ಯವಾದಗಳು, ನಮಸ್ಕಾರ.